ಎಲ್ಲರಿಗೂ ನಮಸ್ಕಾರ. ಪ್ರಾಮಾಣಿಕತೆ ಅಂದ್ರೆ ಏನು? ಅದರಿಂದ ನಿಜವಾಗ್ಲೂ ಏನಾದ್ರೂ ಲಾಭ ಇದೆಯಾ? ಈ ಒಂದು ಪ್ರಶ್ನೆಗೆ ಉತ್ತರ ಹುಡ್ಕೋಣ ಬನ್ನಿ. ಇದಕ್ಕಾಡಿಯೇ ಪ್ರಾಮಾಣಿಕತೆಯ ನಿಜವಾದ ಮೌಲ್ಯ ಏನು ಅನ್ನೋದನ್ನ ತಿಳಿಸ್ಕೊಡೋ ಒಂದು ಸುಂದರವಾದ ನೀತಿ ಕಥೆಯನ್ನ ಇವತ್ತು ನೋಡೋಣ. ಹಾಗಾದ್ರೆ ಪ್ರಾಮಾಣಿಕತೆಗೆ ನಿಜವಾಗಿಯೂ ಬೆಲೆ ಕಟ್ಟೋಕ್ಕಾಗುತ್ತಾ? ಅಂದ್ರೆ ನಮ್ಮ ಜೀವನದಲ್ಲಿ ಹಣ, ಪ್ರೀತಿ, ಸತ್ಯಸಂಧತೆ ಹೀಗೆ ಎಷ್ಟೆಲ್ಲ ಇರುತ್ತೆ ಅಲ್ವಾ? ಇದರಲ್ಲಿ ಯಾವುದಕ್ಕೆ ನಾವು ಜಾಸ್ತಿ ಬೆಲೆ ಕೊಡ್ತೀವಿ? ಈ ಒಂದು ಕಥೆ ಇದೆಯಲ್ಲ, ಅದು ನಮ್ಮನ್ನ ಈ ನೈತಿಕ ಗೊಂದಲದ ಆಳಕ್ಕೆ ಕರ್ಕೊಂಡು ಹೋಗುತ್ತೆ. ಸರಿ, ಹಾಗಾದ್ರೆ ಕಥೆ ಶುರು ಮಾಡೋಣ. ಮೊದಲು ನಮ್ಮ ಕಥೆಯ ಹೀರೋ, ಆ ಕಟ್ಟಿಗೆ ಕಡಿಯೋ ವ್ಯಕ್ತಿ ಮತ್ತು ಅವನ ಸರಳ ಜೀವನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ನೋಡಿ, ಕಾಡಿನ ಹತ್ರನೇ ಒಬ್ಬ ಬಡ ಕಟ್ಟಿಗೆ ಕಡಿಯೋನು ವಾಸವಾಗಿದ್ದ. ಅವನ ಜೀವನ ತುಂಬನೇ ಸಿಂಪಲ್. ಪ್ರತಿದಿನ ಅವನ ಕೆಲ್ಸ ಒಂದೇ: ಕಾಡಿಗೆ ಹೋಗೋದು, ಮರ ಕಡಿಯೋದು, ಅದನ್ನ ಮಾರಿ ಬರೋ ದುಡ್ಡಲ್ಲೇ ಅವನ ಇಡೀ ಸಂಸಾರ ನಡೀತಾ ಇತ್ತು. ಆದ್ರೆ ಯಾವಾಗ್ಲೂ ಒಂದೇ ಥರ ಇರಲ್ಲ ಅಲ್ವಾ? ಒಂದು ದಿನ ಅವನ ಜೀವನದಲ್ಲಿ ಒಂದು ಅನಿರೀಕ್ಷಿತ ತಿರುವು ಬಂತು. ಅವನು ನದಿ ದಡದಲ್ಲೇ ಮರ ಕಡಿತಾ ಇದ್ದಾಗ ಇದ್ದಕ್ಕಿದ್ದಾಗೆ ಅವನ ಕೈಯಲ್ಲಿದ್ದ ಆ ಒಂದೇ ಒಂದು ಕೊಡಲಿ ಕೈ ಜಾರಿ ನದಿಯ ಆಳಕ್ಕೆ ಬಿದ್ದು ಹೋಯಿತು. ಅಷ್ಟೇ, ಅವನ ಬದುಕಿಗೆ ಇದ್ದ ಒಂದೇ ಒಂದು ಆಧಾರ ಕೂಡ ಕೈತಪ್ಪಿ ಹೋಗಿತ್ತು. ಅವನ್ಗೆ ದಿಕ್ಕೇ ತೋಚದ ಹಾಗಾಯ್ತು. ಅಯ್ಯೋ ದೇವರೇ, ನನ್ನತ್ರ ಇದ್ದಿದ್ದು ಇದೊಂದೇ ಕೊಡಲಿ, ಇದೂ ಹೋಯ್ತಲ್ಲ, ಇನ್ನು ನಾನು ಹೇಗೆ ಕೆಲಸ ಮಾಡೋದು ಅಂತ ಗೋಳಾಡಕ್ಕೆ ಶುರು ಮಾಡ್ದ. ಅವನಿಗೆ ಇಡೀ ಭವಿಷ್ಯವೇ ಕತ್ಲಾದ ಹಾಗೆ ಅನಿಸ್ಬಿಡ್ತು. ಅವನು ಹೀಗೆ ದುಃಖದಲ್ಲಿ ಮುಳುಗಿದ್ದಾಗ್ಲೇ ಕಥೆ ಒಂದು ಬಹಳ ಮುಖ್ಯವಾದ ಘಟ್ಟಕ್ಕೆ ಬಂದು ತಲುಪುತ್ತೆ. ಯಾಕಂದ್ರೆ ಇಲ್ನೋಡಿ, ಆ ಕಟ್ಟಿಗೆ ಕಡಿಯೋವನ ಪ್ರಾಮಾಣಿಕತೆಗೆ ಒಂದು ದೊಡ್ಡ ಪರೀಕ್ಷೆ ಎದುರಾಗುತ್ತೆ. ಅವನು ಹೇಗೆ ಬೇಜಾರಲ್ಲಿ ಕೂತಿದ್ದಾಗ ಇದ್ದಕ್ಕಿದ್ದಂತೆ ನದಿಯಿಂದ ಒಬ್ಬ ದೇವತೆ ಪ್ರತ್ಯಕ್ಷಳಾಗ್ತಾಳೆ. ಇದೊಂದು ರೀತಿ ಮ್ಯಾಜಿಕಲ್ ಮೊಮೆಂಟ್ ಅಲ್ವಾ? ಈ ಒಂದು ಘಟನೆ ಅವನ ಆ ದಿನದ ದಿಕ್ಕನ್ನೇ ಬದಲಾಯಿಸ್ಬಿಡುತ್ತೆ. ಜೊತೆಗೆ ಅವನ ಪ್ರಾಮಾಣಿಕತೆಗೆ ಒಂದು ದೊಡ್ಡ ಚಾಲೆಂಜ್ ಕೂಡ ಆಗುತ್ತೆ. ಸರಿ, ನದಿಯಿಂದ ಬಂದ ಆ ದೇವತೆ ಅವನನ್ನ ಸಮಾಧಾನ ಮಾಡಿ ತನ್ನ ಕೈಲಿದ್ದ ಹೊಳೆಯೋ ಒಂದು ಚಿನ್ನದ ಕೊಡಲಿಯನ್ನ ತೋರಿಸಿ ಕೇಳ್ತಾಳೆ, ನೋಡು, ಇದು ನಿನ್ನ ಕೊಡಲಿನಾ? ಈಗ ಅವನ ಮುಂದಿರೋದು ಎಂಥ ದೊಡ್ಡ ಪರೀಕ್ಷೆ ನೋಡಿ. ಒಂದು ಕಡೆ ಅವನ ಬಡತನದ ಸಂಕೇತವಾದ ಆ ಕಬ್ಬಿಣದ ಕೊಡಲಿ, ಇನ್ನೊಂದು ಕಡೆ ಅವನ ಎಲ್ಲಾ ಕಷ್ಟಗಳನ್ನ ಒಂದೇ ಕ್ಷಣದಲ್ಲಿ ದೂರ ಮಾಡಬಲ್ಲ ಚಿನ್ನದ ಕೊಡಲಿ. ಇದೇ ಅವನ ಪ್ರಾಮಾಣಿಕತೆಗೆ ಅಸಲಿ ಪರೀಕ್ಷೆ ಆಗಿತ್ತು. ಆದರೆ ಅಷ್ಟು ಬೆಲೆ ಬಾಳೋ ವಸ್ತುವನ್ನ ನೋಡಿದ್ರೂ ಅವನು ಒಂದು ಕ್ಷಣ ಕೂಡ ಯೋಚನೆ ಮಾಡ್ಲಿಲ್ಲ. ತುಂಬಾನೇ ಪ್ರಾಮಾಣಿಕವಾಗಿ, ಇಲ್ಲ, ಅದು ನಂದಲ್ಲ ಅಂತ ನೇರವಾಗಿ ಉತ್ತರ ಕೊಟ್ಟ. ಆದ್ರೆ ದೇವತೆಯ ಪರೀಕ್ಷೆ ಇಲ್ಲಿಗೆ ಮುಗಿಲಿಲ್ಲ. ಈ ಸಾರಿ ಅವಳು ಒಂದು ಬೆಳ್ಳಿಯ ಕೊಡಲಿಯನ್ನ ತಂದು ಅವನನ್ನ ಮತ್ತೊಮ್ಮೆ ಟೆಸ್ಟ್ ಮಾಡ್ತಾಳೆ. ಎರಡನೇ ಸಾರಿ ಕೂಡ ಅವನು ಆಸೆಗೆ ಬಲಿಯಾಗ್ಲಿಲ್ಲ. ಇಲ್ಲ, ನನ್ನತ್ರ ಇದ್ದಿದ್ದು ಇಷ್ಟು ಬೆಲೆ ಬಾಳೋ ಕೊಡ್ಲಿ ಅಲ್ಲ, ನಂದೊಂದು ಸಿಂಪಲ್ ಆದ ಕಬ್ಬಿಣದ ಕೊಡ್ಲಿ ಅಂತ ತುಂಬಾ ಸ್ಪಷ್ಟವಾಗಿ ಹೇಳಿದ. ಅವನ ಈ ಪ್ರಾಮಾಣಿಕತೆ ನೋಡಿ ದೇವತೆಗೆ ತುಂಬ ಖುಷಿಯಾಯಿತು. ಕೊನೆಗೆ ಅವಳು ಅವನ ಹಳೆ, ಸ್ವಲ್ಪ ತುಕ್ಕು ಹಿಡಿದಿದ್ದ ಆ ಕಬ್ಬಿಣದ ಕೊಡಲಿಯನ್ನೇ ತಂದ್ಕೊಟ್ಲು. ಇದು ಆ ಪರೀಕ್ಷೆಯ ಕ್ಲೈಮ್ಯಾಕ್ಸ್ ಅಂತಾನೆ ಹೇಳ್ಬೋದು. ಅದನ್ನ ನೋಡಿದ ತಕ್ಷಣ ಅವನ ಮುಖದಲ್ಲಿ ಎಲ್ಲಿಲ್ಲದ ಸಂತೋಷ. ಹೌದು ಹೌದು, ಇದೇ ನನ್ನ ಕೊಡಲಿ ಅಂತ ಖುಷಿಯಿಂದ ಕೂಗ್ಬಿಟ್ಟ. ಅವನ ಆನಂದಕ್ಕೆ ಮಿತಿನೇ ಇರಲಿಲ್ಲ. ಹಾಗಾದ್ರೆ ಕಥೆ ಈಗೊಂದು ಸುಖಾಂತ್ಯದ ಕಡೆಗೆ ಹೋಗ್ತಾ ಇದೆ. ಇಷ್ಟೆಲ್ಲ ಆದ್ಮೇಲೆ ಅವನ ಆ ಅಚಲವಾದ ಪ್ರಾಮಾಣಿಕತೆಗೆ ಸಿಕ್ಕ ಬಹುಮಾನವಾದ್ರೆ ಏನು? ಬನ್ನಿ ನೋಡೋಣ. ದೇವತೆಗೆ ಅವನ ಪ್ರಾಮಾಣಿಕತೆ ನೋಡಿ ಎಷ್ಟು ಖುಷಿಯಾಯಿತು ಅಂದ್ರೆ, ನೀನಿಷ್ಟು ಪ್ರಾಮಾಣಿಕನಾಗಿದ್ಯಲ್ಲ, ಅದಕ್ಕೋಸ್ಕರ ಈ 3 ಕೊಡ್ಲಿಗಳನ್ನ ನಾನೇ ನಿನಗೆ ಕೊಡ್ತೀನಿ, ತಗೋ ಅಂತ ಹೇಳಿದ್ಲು. ನೋಡಿ, ಅವನ ಸತ್ಯಸಂಧತೆಯೇ ಅವನಿಗೆ ಸಿಕ್ಕಿದ ಅತಿ ದೊಡ್ಡ ಬಹುಮಾನ. ಒಂದ್ ವಿಷಯ ಗಮನಿಸಿ, ಅವನು ಕಳ್ಕೊಂಡಿದ್ದು ಒಂದೇ ಒಂದು ಕೊಡಲಿ, ಆದರೆ ಅವನ ಪ್ರಾಮಾಣಿಕತೆಗೆ ಪ್ರತಿಯಾಗಿ ಅವನಿಗೆ ಸಿಕ್ಕಿದ್ದು ಬರೋಬ್ಬರಿ 3 ಕೊಡಲಿಗಳು. ಅಂದ್ರೆ ಸತ್ಯಕ್ಕೆ ಯಾವತ್ತಿಗೂ ಒಳ್ಳೆ ಪ್ರತಿಫಲ ಇದ್ದೇ ಇರುತ್ತೆ. ಆ ಕಟ್ಟಿಗೆ ಕಡಿಯೋ ವ್ಯಕ್ತಿ ದೇವತೆಗೆ ಮನಸಾರೆ ಧನ್ಯವಾದ ಹೇಳಿ ಆ 3 ಕೊಡ್ಲಿಗಳನ್ನ ತಗೊಂಡು ತುಂಬಾನೇ ಖುಷಿಯಿಂದ ಮನೆಗೆ ವಾಪಸ್ ಹೋದ. ಪ್ರಾಮಾಣಿಕತೆ ಅನ್ನೋದು ಬರೀ ಬಹುಮಾನ ತಂದುಕೊಡಲ್ಲ, ಜೊತೆಗೆ ನಿಜವಾದ ಸಂತೋಷವನ್ನು ತಂದುಕೊಡುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಸರಿ, ಈ ಕಥೆ ಕೇಳೋದು ಚೆನ್ನಾಗಿದೆ, ಆದರೆ ಇದು ಬರೀ ಮನೋರಂಜನೆಗೆ ಮಾತ್ರ ಅಲ್ಲ. ಇದರ ಹಿಂದೆ ಒಂದು ತುಂಬನೇ ಆಳವಾದ ನೀತಿ ಇದೆ. ಹಾಗಾದ್ರೆ ಈ ಕಥೆ ಹಿಂದಿರೋ ಆ ನಿಜವಾದ ಮೌಲ್ಯವಾದ್ರೂ ಏನು? ಇಲ್ಲಿ ಮುಖ್ಯವಾಗಿ ಬರೋದು ಸತ್ಯಸಂಧತೆ ಅನ್ನೋ ಪದ. ಅಂದ್ರೇನು? ಎಷ್ಟೇ ಕಷ್ಟದ ಪರಿಸ್ಥಿತಿ ಇದ್ರೂ ಪ್ರಾಮಾಣಿಕವಾಗಿರೋದು. ನೋಡಿ, ಆ ಕಟ್ಟಿಗೆ ಕಡಿಯೋ ವ್ಯಕ್ತಿ ಎಷ್ಟೇ ಬಡವನಾಗಿದ್ರೂ ಒಂದು ಕ್ಷಣ ಕೂಡ ದುರಾಸೆಗೆ ಒಳಗಾಗ್ಲಿಲ್ಲ, ತನ್ನ ನೈತಿಕತೆಯನ್ನ ಬಿಟ್ಕೊಡ್ಲಿಲ್ಲ. ಇದನ್ನೇ ಅಲ್ವಾ ನಾವು ನಿಜವಾದ ಸತ್ಯಸಂಧತೆ ಅನ್ನೋದು. ಹಾಗಾದ್ರೆ ಈ ಕಥೆಯಿಂದ ನಾವು ಕಲಿಬೇಕಾದ ಪಾಠಗಳೇನು? ಮುಖ್ಯವಾಗಿ 3 ವಿಷಯಗಳು. ಮೊದಲನೇದು,
ಆಮಿಷಗಳು ಬಂದಾಗ ನಮ್ಮ ಪ್ರಾಮಾಣಿಕತೆ ಪರೀಕ್ಷೆಗೆ ಒಳಪಡುತ್ತೆ. ಎರಡನೇದು, ಸತ್ಯಸಂಧತೆಗೆ ಯಾವಾಗಲೂ ಒಳ್ಳೆಯ ಪ್ರತಿಫಲ ಇದ್ದೇ ಇರುತ್ತೆ. ಮತ್ತು ಮೂರನೇದು, ನಿರ್ಮಲವಾದ ಮನಸ್ಸಾಕ್ಷಿದೆಯಲ್ಲ, ಅದೇ ನಿಜವಾದ ಸಂಪತ್ತು. ಇವು ಬರೀ ಕಥೆಯ ನೀತಿಗಳಲ್ಲ, ನಮ್ಮ ಜೀವನಕ್ಕೂ ಅನ್ವಯವಾಗುವ ಪಾಠಗಳು. ಇದು ತುಂಬನೇ ಹಳೆ ಕಥೆ ಆಗಿದ್ರೂ ಇವತ್ತಿಗೂ ಇದು ಅಷ್ಟೇ ಪ್ರಸ್ತುತ. ಯಾಕಂದ್ರೆ ಇವತ್ತಿನ ಜಗತ್ತಿನಲ್ಲಿ ಎಲ್ಲದಕ್ಕೂ ಶಾರ್ಟ್ಕಟ್ಗಳು, ಅಡ್ಡದಾರಿಗಳು ಜಾಸ್ತಿಯಾಗಿವೆ. ಇಂಥ ಕಾಲದಲ್ಲಿ ಪ್ರಾಮಾಣಿಕತೆಗೆ ನಿಜವಾಗ್ಲೂ ಬೆಲೆ ಇದೆಯಾ? ಈ ಒಂದು ಪ್ರಶ್ನೆಯ ಬಗ್ಗೆ ನೀವೇ ಯೋಚನೆ ಮಾಡಿ. ಧನ್ಯವಾದಗಳು.